So we glad to be in your fellowship this morning. ಜೊತೆಲಿ ನಮ್ಗೆ ಬಹಳ ಸಂತೋಷವಾಗಿದೆ. Thank you for the opportunity for giving us to share the word of God. ಈ ಬೆಳಗ್ಗೆ ನಾವು ಒಂದು ಸಂಗೀತವನ್ನು ಹಾಡಿ ಒಂದು ಹಾಡನ್ನು ಹಾಡಿ ನಂತರ ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ವಿಶೇಷ ಹಾಡನ್ನು ನಾವು ಕೊಟ್ಟಿದ್ದೇವೆ. ಏನನ್ನು ಕೊಡಲಿ ದೇವ ಬದಲಾಗಿ ಮಾಡಿದ ಪ್ರತಿಯೊಂದು ಉಪಕಾರಕ್ಕಾಗಿ ಕೊಡಲಿ ದೇವ ಬದಲಾಗಿ ಈ ಮಾಡಿದ ಪ್ರತಿಯೊಂದು ಉಪಕಾರಕ್ಕಾಗಿ ಈ ದೇವ ಉಸಿರು ಇರುವವರೆಗೂ ಇನ್ನೊಮ್ಮೆ ನೀನು ಬರುವವರೆಗೂ ಈ ದೇವ ಉಸಿರು ಇರುವವರೆಗೂ ಇನ್ನೊಮ್ಮೆ ನೀನು ಬರುವವರೆಗೂ ನಿನ್ನ ಆರಾಧನೆ ಮಾಡುವೆ. ಆರಾಧನೆ ಮಾಡುವೆ, ನಿನ್ನ ಆರಾಧನೆ ಮಾಡುವೆ, ನಿನ್ನ ಆರಾಧನೆ ಮಾಡುವೆ. ಅಶ್ರೇಷ್ಠ ಪದವಿಯ ನನಗಾಗಿ ಕಡೆಗಣಿಸಿ ಬಂದೆ ದಾಸನಾಗಿ ಮನುಜನ ಪಾಪವ ಹೊತ್ತುಕೊಂಡ ಪರಿಶುದ್ಧ ಯಜ್ಞದ ಕುರಿಮರಿಯಾದೆ. ಶ್ರೇಷ್ಠ ಪದವಿಯ ನನಗಾಗಿ ಕಡೆಗಣಿಸಿ ಬಂದೆ ದಾಸನಾಗಿ ಮನುಜನ ಪಾಪವ ಹೊತ್ತುಕೊಂಡ ಪರಿಶುದ್ಧ ಯಜ್ಞದ ಕುರಿಮರಿಯಾದೆ. ಯಾವ ಕಾಣಿಕೆ ಬದಲಾಗಿ ನೀ ಮಾಡಿದ ಶ್ರೇಷ್ಠ ತ್ಯಾಗಕ್ಕಾಗಿ ಯಾವ ಕಾಣಿಕೆ ಬದಲಾಗಿ ನೀ ಮಾಡಿದ ಶ್ರೇಷ್ಠ ಕಾರ್ಯಕ್ಕಾಗಿ ಈ ದೇಹ ಉಸಿರು ಇರುವವರೆಗೂ ಇನ್ನೊಮ್ಮೆ ನೀನು ಬರುವವರೆಗೂ ಈ ದೇಹ ಉಸಿರು ಇರುವವರೆಗೂ ಇನ್ನೊಮ್ಮೆ ನೀನು ಬರುವವರೆಗೂ ನಿನ್ನ ಆರಾಧನೆ ಮಾಡುವೆ, ನಿನ್ನ ಆರಾಧನೆ ಮಾಡುವೆ, ನಿನ್ನ ಆರಾಧನೆ ಮಾಡುವೆ, ನಿನ್ನ ಆರಾಧನೆ ಮಾಡುವೆ. ಪರವಾದ ನನ್ನ ಪಾಪಕ್ಕಾಗಿ ಪಾಪ ಸ್ವರೂಪಿಯಾಗಿ ನನ್ನಯ ಎಲ್ಲ ದ್ರೋಹಕ್ಕಾಗಿ ಕಾಣಿಸಿದೆ ನೀನು ರೂಪಿಯಾಗಿ. ಪರವಾದ ನನ್ನ ಪಾಪಕ್ಕಾಗಿ ಪಾಪ ಸ್ವರೂಪಿಯಾದೆ. ನನ್ನಯ ಎಲ್ಲ ದ್ರೋಹಕ್ಕಾಗಿ ಕಾಣಿಸಿದೆ ನೀನು ರೂಪಿಯಾದೆ. ನೀಡಲು ಬದಲಾಗಿ ಏನೂ ಇಲ್ಲ, ಸ್ತುತಿಸುವೆ ಜೀವಮಾನವೆಲ್ಲ. ನೀಡಲು ಬದಲಾಗಿ ಏನೂ ಇಲ್ಲ, ಸ್ತುತಿಸುವೆ ಜೀವಮಾನವೆಲ್ಲ. ಈ ದೇಹದ ಉಸಿರು ಇರುವವರೆಗೂ ಇನ್ನೊಮ್ಮೆ ನೀನು ಬರುವವರೆಗೂ ಈ ದೇಹದ ಉಸಿರು ಇರುವವರೆಗೂ ಇನ್ನೊಮ್ಮೆ ನೀನು ಬರುವವರೆಗೂ
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. May God's name be ಈ praised. ರೀತಿಯಾಗಿ ಸೇರಿ ಕರ್ತರನ್ನ ಸ್ತುತಿಸುವ ಹಾಗೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ನಾನು ದೇವರು ಸ್ತೋತ್ರ ಸಲ್ಲಿಸ್ತೇನೆ. I praise God for this opportunity to gather like this and to praise and worship God. ಈ ಬೆಳಗ್ಗೆ ನಮ್ಮ ಧ್ಯಾನಕ್ಕಾಗಿ ಕೀರ್ತನೆಗಳ ಗ್ರಂಥ 115ನೇ ಕೀರ್ತನೆ ಮೊದಲನೇ ವಚನವನ್ನು ಓದ್ಕೊಳ್ಳೋಣ. For this morning's meditation, shall we turn our Bibles to Psalm 115, verse 1. ನಮ್ಮನ್ನೆಲ್ಲ ಯೆಹೋವನೇ, ನಮ್ಮನ್ನೆಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. Not to us, O Lord, not to us, but to your name give glory, for the sake of your steadfast love and your faithfulness. ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕೊಟ್ಟಂತ ಈ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಆಶೀರ್ವದಿಸು ಮತ್ತು ನಮ್ಮೆಲ್ಲ ಹೃದಯದಲ್ಲೂ ನಿನ್ನ ವಾಕ್ಯವು ಅದು ಕಾರ್ಯ ಮಾಡುವಾಗೆ ಸಹಾಯಿಸು ದೇವರೇ. ಅಗಪೆ ಸಭೆಗಾಗಿಯೂ ಎಲ್ಲ ದೇವ ಜನರಿಗಾಗಿ ನಿನ್ಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲಾ ಪ್ರಿಯರನ್ನು ಕೂಡ ನೀನು ಕಾದು ಕಾಪಾಡಿ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಮತ್ತು ನಮ್ಮ ಪ್ರಿಯ ಸಹೋದರರು ಕೂಡ ರಾಜ್ಯಮಾತೆ ಬ್ರದರ್ ಕೂಡ ಅವರು ಕ್ಷೇಮವಾಗಿ ಈ ವಾರದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ಸೇರಿಕೊಳ್ಳುವಾಗೆ ಅವರ ಪ್ರಯಾಣದಲ್ಲಿ ಕೂಡ ವಿಶೇಷವಾಗಿ ಸಹಾಯ ಮಾಡು. ಮತ್ತು ಶಾರ್ಲಿನ್ ಸಿಸ್ಟರ್ ಕೂಡ ವಿಶೇಷವಾದ ಪ್ರಾರ್ಥನೆ ನಮ್ಮಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಸಹೋದರನ್ನು ಕೂಡ ನಿನ್ನ ಕಾರುಣಿಸಿ ಕಾಪಾಡು. ಮತ್ತು ದೇವರೇ, ಓದಿದ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಮೂಲಕ ಮಾತನಾಡು ಸ್ವಾಮಿ. ನನ್ನನ್ನು ಅಲ್ಪನಾದ ನನ್ನನ್ನು ಯಾವ ಗಣನಿಗೂ ಬಾರದವನು ನಿಷ್ಪ್ರಯೋಜನ ಸ್ವಾಮಿ. ನನ್ನ ಶಿಲುಬೆ ಮರೆಯಲ್ಲಿ ಬಚ್ಚಿಟ್ಟು ನೀನೇ ನಮ್ಮೊಂದಿಗೆ ಮಾತನಾಡಿ ಮಹಿಮೆ ಹೊಂದಬೇಕಾಗಿ ನಮ್ಮ ಒಡೆಯ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೀನ್. ಈ ಒಂದು ಬೆಳಗಿನ ಜಾವದಲ್ಲಿ ಈ ಕೀರ್ತನೆ 115ನೇ ಕೀರ್ತನೆ ನಾವು ಅನೇಕ ಸಲ ಓದಿದ್ದೇವೆ, ಹೇಳಿದ್ದೇವೆ. ಅದರ ಕುರಿತಾಗಿ ಒಂದು ಚಿಕ್ಕ ಧ್ಯಾನ ಮಾಡುವುದಕ್ಕೆ ಪ್ರೇರೇಪಿಸಲ್ಪಟ್ಟಿದ್ದೇನೆ. Many times we have read this psalm and we have meditated, but this morning I'm encouraged to share from this psalm. ಈ ಬೆಳಗ್ಗೆ ನಮ್ಮ ಒಂದು ಧ್ಯಾನ ಅದು ದೇವರ ಮಹಿಮೆ ಕುರಿತಾಗಿ ನಾವು ನೋಡ್ಲಿಕ್ಕಿದ್ದೇವೆ. This morning our meditation is on God's glory. God's glory. ಕೀರ್ತನೆಗಳನ್ನು ಹೇಳುವಂತ ಮೊದಲನೇ ಮಾತು, ನಮ್ಮನ್ನೆಲ್ಲ ಯೆಹೋವನೇ, ನಮ್ಮನ್ನೆಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. The first verse we read, not to us, O Lord, not to us, but to your name give glory, for the sake of your steadfast love and your faithfulness. ಸೊ ದೇವರನ್ನ ಘನಪಡಿಸುವಂಥದ್ದು ಅದು ಅತಿ ಪ್ರಾಮುಖ್ಯವಾದಂತ ಒಂದು ವಿಷಯವಾಗಿದೆ. It is very important that we give glory to God. ಮನುಷ್ಯನು ನೋಡುತ್ತೇವೆ, ರೋಮಪತ್ರಿಕೆ 1ನೇ ಅಧ್ಯಾಯದಲ್ಲಿ 23 ಓದ್ಬೇಕಾದ್ರೆ ಅಲ್ಲಿ ಜನರು ಏನ್ ಮಾಡೋದಂದ್ರೆ 21ನೇ ವಚನದಿಂದ ನಾನು ಓದ್ತೇನೆ ಕೇಳ್ರಿ. ರೋಮ 1:21. Romans chapter 1 verse 21. ಯಾಕೆಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳು ನೆನೆಸಿ ಆತನನ್ನು ಸೂಚಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲಕಾರಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳನ್ನು ಹೇಳಿಕೊಂಡು ಹುಚ್ಚರಾದರು. 23ನೇ ವಚನ, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನ ಮಾಡಿಕೊಂಡ್ರು. Verse 21 to 23. For although they knew God, they did not honor him as God or give thanks to him, but they became futile in their thinking, and their foolish hearts were darkened. Claiming to be wise, they became fools and exchanged the glory of the immortal God for images resembling mortal man and birds and animals and creeping things. 25ನೇ ವಚನ ಕೂಡ ಹಾಗೆ, ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವುದು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿಯನ್ನು ತಕ್ಕವನು. ಆಮೇನ್. Verse 25 as well, because they exchanged the truth about God for a lie and worshipped and served the creature rather than the Creator,
who is blessed forever. Amen. ಸೊ ಇಲ್ಲಿ ನೋಡ್ತಾ ಬರುವಾಗ ದೇವರನ್ನ ಸ್ತುತಿಸಬೇಕು, ಯಾಕೆ ನಾವು ಸ್ತುತಿಸಬೇಕು ಎಂಬುದಾಗಿ ನೋಡ್ತಾ ಇದೀವಿ ಇಲ್ಲಿ. We should praise God, and we can see the reason as to why we should praise God. ಆತನ ಉಪಕಾರ ನೆನೆಸಿ ಆತನನ್ನು ಸ್ತುತಿಸಿಲ್ಲ ಎಂಬುದಾಗಿ ನೋಡ್ತೇವೆ. We should remember his benefits and we should praise him. ಮತ್ತೆ ನೋಡ್ತೀವಿ ಆತನಿಗೆ ಕೊಡುವಂತ ಮಹಿಮೆಯನ್ನ ಲಯವಿಲ್ಲದಂತ ಆ ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳಿಗೆ ಅವರು ಕೊಟ್ಟರು ಎಂಬುದಾಗಿ ನೋಡ್ತೀವಿ. We see that instead of worshipping and giving praise to God, they serve the creature they created, or all the animals, the birds and creeping things they worship. 25 ವರ್ಷ ನೋಡ್ತಾ ಬರ್ಬೇಕು, ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದ ನಡೆದುಕೊಂಡು ಸೃಷ್ಟಿಕರ್ತನೊಬ್ಬನಲ್ಲಿ ಸೃಷ್ಟಿಕರ್ತನನ್ನ ಆರಾಧಿಸಬೇಕು, ಮತ್ತೆ ಸತ್ಯ ದೇವರನ್ನ ನಾವು ಸ್ತುತಿಸಬೇಕು, ಆತನೊಬ್ಬನಿಗೆ ಆರಾಧನೆಯನ್ನ ಸಲ್ಲಿಸಬೇಕಾಗಿದೆ ಪ್ರಿಯರೇ. Verse 25, because they exchanged the truth about God for a lie and worship and serve the creature rather than the creator who is blessed forever. We should worship the creator God. ಅದಕ್ಕೆ ಸಂಬಂಧ ಇನ್ನೊಂದು ವಚನ ಓದ್ಕೊಳ್ಳೋಣ, 1 ತಿಮೋಥೆ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ ಕೂಡ. In connection to that, 1 Timothy chapter 1 verse 17 ವಚನ. ಸರ್ವಯುಗಗಳ ಅರಸನು ನಿರ್ಲಯನು ಅದೃಶ್ಯನು ಆಗಿರುವ ಏಕದೇವರಿಗೆ ಯುಗಾಂತರಗಳು ಮಾನ ಪ್ರಭಾವಗಳಿರಲಿ. ಆಮೇನ್. To the King of ages, immortal, invisible, the only God, be honor and glory forever and ever. Amen. ಸೊ ನಾವು ಆರಾಧನೆ ಸಲ್ಲಿಸತಕ್ಕಂಥವರು, ಸ್ತೋತ್ರ ಮಹಿಮೆಯನ್ನ ಸಲ್ಲಿಸತಕ್ಕಂಥ ಯಾರಿಗೆಂದರೆ ಸರ್ವಯುಗಗಳ ಅರಸನಾಗಿರುವಂತ ನಮ್ಮ ದೇವರಿಗೆ. The God we worship, the God whom we praise is the King of all ages. ನೋಡ್ತೀವಿ. ಆಮೇಲೆ ಆತನು ನಿರ್ಲಯನಾಗಿರುವಂತ ದೇವರಾಗಿದ್ದಾನೆ. He is a God who is immortal. ಅದೃಶ್ಯನಾಗಿರುವಂತವನು. He is an invisible God. ಆತನು ಏಕ ದೇವರು ಆಗಿರುವ ಮಾನ ಪ್ರಭಾವಗಳಿರಲಿ. ಆಮೇಲೆ ಆತನೊಬ್ಬನಿಗೆ ಆರಾಧನೆಯನ್ನ ಸ್ತೋತ್ರವನ್ನ ಸಲ್ಲಿಸುವಂತರಾಗಿರ್ಬೇಕು. He is the only God, and to him we honor glory forever and ever. We should be worshipping him alone. He is only God. ಸೊ ಆತನನ್ನು ನಾವು ಆರಾಧನೆ ಮಾಡ್ಬೇಕು ಅನ್ನೋದನ್ನ ನಾವು ಈಗ ಬೆಳಗ್ಗೆ ಆತನಿಗೆ ಮಹಿಮೆಯನ್ನು ಸಲ್ಲಿಸಬೇಕೆನ್ನೋದನ್ನ ನಾವು ವಿಶೇಷವಾಗಿ ಇಲ್ಲಿ ಗಮನಿಸ್ತಾ ಇದೀವಿ ಪ್ರಿಯರೇ. We are meditating that we should give him only the praise and we should worship him alone. ನಮ್ಮನ್ನು ದೇವರು ಆತನನ್ನು ಕೊಂಡುಕೊಂಡು ದೇವರು ನಮ್ಮನ್ನು ಆತನ 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನದಲ್ಲಿ ಕೂಡ ನಾವು ನೋಡಬಹುದಾಗಿದೆ. 1 Corinthians chapter 6 verse 20, he purchased us. ನಮ್ಮನ್ನು ತನ್ನ ಸ್ವಂತ ಸೊತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಾದ ಕಾರಣ ನಮ್ಮ ದೇಹದಲ್ಲಿ ದೇವರನ್ನ ಪ್ರಭಾವ ಪಡಿಸಬೇಕು, ಮಹಿಮೆ ಪಡಿಸಬೇಕು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. For you were bought with a price, so glorify God in your body. ಸೊ ದೇವರನ್ನ ನಾವು ಮಹಿಮೆ ಪಡಿಸ್ತಾ ಹೋದ್ರೆ ದೇವರನ್ನ ನಾವು ಮಹಿಮೆ ಪಡಿಸ್ತಾ ಹೋದ್ರೆ ಏನಾಗುತ್ತೆ? If we don't give glory to God, what would happen? 3 ವ್ಯಕ್ತಿಗಳು ಉದಾಹರಣೆ ಆಗಿದ್ದಾರೆ, ಅದು ನೋಡಿ ನಾವು ನಮ್ಮ ಮುಂದಕ್ಕೆ ಹೋಗೋಣ. Brother, your voice is breaking. Brother, ವ್ಯಕ್ತಿಗಳು. Stop your video so that you can hear much clearer. Okay. Thanks. Okay, brother. ಇಲ್ಲಿ 3 ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ, ಅವರು ದೇವರನ್ನ ಮಹಿಮೆ ಪಡಿಸದೆ ಹೋದ್ರಿಂದಾದಂತ ಅನಾಹುತ ನೋಡ್ತಾ ಇದ್ದೀವಿ. We can see 3 characters, 3 persons where they did not give God glory, and what happened to them. ಅಪೊಸ್ತಲತೆ 12ನೇ ಅಧ್ಯಾಯ Acts of the Apostles chapter 12 22 23 ನೋಡ್ತೀವಿ. 22 and 23. 21 ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರ ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಉಳಿದ ಜನರು ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿ ಎಂದು ಆರ್ಭಟಿಸಿದರು.
ಆ ಗಣವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದುದರಿಂದ ಕರ್ತನ ದೂತನು ಆ ಕ್ಷಣದಲ್ಲಿ ಅವನನ್ನು ಪಡೆದನು, ಅವನು ಹುಳಬಿದ್ದು ಸತ್ತನು. Acts of the Apostles, chapter 12, verse 21 to 23. On an appointed day, Herod put on his royal robes, took his seat upon the throne, and delivered an oration to them. And the people were shouting, "The voice of a God, not of a man." Immediately, an angel of the Lord struck him down, because he did not give God the glory, and he was eaten by worms, and breath is last. ನೋಡ್ತೇವೆ, ಹೆರೋದನು, ಅರಸನಾದ ಹೆರೋದನು ಆತನು ದೇವರಿಗೆ ಮಹಿಮೆ ಕೊಡದೆ ಹೋದುದರಿಂದ ಆತನು ಹುಳಬಿದ್ದು ಸತ್ತು ಹೋದನು ಎಂಬುದಾಗಿ ನೋಡ್ತೇವೆ. Because Herod did not give God the glory, he was eaten by worms and died. ಸೊ ನಾವು ಇನ್ನೊಬ್ಬ ಉದಾಹರಣೆ ನೋಡ್ತಾ ಇದೀವಿ, ಅರಸನಾದ ನೆಬೂಕದ್ನೆಚ್ಚರನ ಬಗ್ಗೆ ಕೂಡ ನೋಡ್ತಾ ಇದೀವಿ. Another person we see is about King Nebuchadnezzar. ನೋಡ್ತೇವೆ, ಅರಸ ನೆಬೂಕದ್ನೆಚ್ಚರ 4ನೇ ಅಧ್ಯಾಯದಲ್ಲಿ ನೋಡ್ತಾ ಇದೀವಿ. ಆತನು 32ನೇ ವಚನದ ಕಡೆಯ ಭಾಗ ನೋಡ್ತೇವೆ. ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆಲೆಯಿತು. ಚಾಪ್ಟರ್ 4 ಆಫ್ ಡ್ಯಾನಿಯಲ್, ಚಾಪ್ಟರ್ 4ನೇ ಅಧ್ಯಾಯ ನಾವು ನೋಡ್ತೇವೆ. ಈ 31ನೇ ವಚನದಲ್ಲಿ ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ, ಅರಸನಾದ ನೆಬೂಕದ್ನೆಚ್ಚರ, ನಿನಗಾದ ದೈವೋಕ್ತಿ ಕೇಳು, ರಾಜ್ಯವು ನಿನ್ನಿಂದ ತೊಲಗಿದೆ, ನೀನು ಮನುಷ್ಯರೊಳಗೆ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವೆ ಎಂಬುದಾಗಿ, ದನಗಳಂತೆ ಹಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ನಾವು ನೋಡ್ತೇವೆ ಇಲ್ಲಿ ಅರಸನಾದ ನೆಬೂಕದ್ನೆಚ್ಚರನು ತನ್ನ ವೈಭವದಲ್ಲಿ ತುಟ್ಟ ಬುದ್ಧಿಯಲ್ಲಿದ್ದಾಗ ಅವನನ್ನ ದೇವರು ಹುಲ್ಲು ತಿನ್ನುವಂತ ಒಂದು ಪಶುವಾಗಿ ಆತನು ಮಾಡಿದ ಕಾರಣ, ಆ ಮಹಿಮೆ ದೇವರಿಗೆ ಕೊಡದೆ ಹೋದ ಕಾರಣ. We see in Daniel chapter 4 verse 32, King Nebuchadnezzar did not give glory to God, and God made him like an ox who eats grass. ಸೊ 3ನೇ ಉದಾಹರಣೆ ನಾವು ನೋಡ್ತೇವೆ, 5ನೇ ಅಧ್ಯಾಯ, ದಾನಿಯೇಲ ಗ್ರಂಥ 5ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡ್ತಾ ಇದೀವಿ. The third person we read about him in Daniel chapter 5 verse 22. ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲಾ ತಿಳಿದುಕೊಂಡ್ರು ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ, ಅಂದ ಪರಲೋಕದ ದೊಡೆಯ ವಿರುದ್ಧವಾಗಿ ನಿನ್ನ ಹೆಚ್ಚಿಸಿಕೊಂಡಿದ್ದಿ, ಆತನ ಆಲಯದ ಪಾತ್ರಗಳನ್ನು ತೆಗೆದುಕೊಂಡಿರಿಂದ ನೋಡ್ತೇವೆ. ಅದೇ ದಿನದಲ್ಲಿ ನೋಡ್ತೇವೆ ಆತನು 30ನೇ ವಚನದಲ್ಲಿ, ಅದೇ ರಾತ್ರಿಯಲ್ಲಿ ಕಸ್ದೀಯ ರಾಜು ಆದ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಸೊ ಆತನ ಒಂದು ಅಧಿಕಾರವನ್ನು ಕಳ್ಕೊಂಡ, ಪ್ರಾಣವನ್ನು ಕಳ್ಕೊಂಡ ಕಾರಣ ದೇವರಿಗೆ ಆತನ ಮಹಿಮೆ ಸಲ್ಲಿಸದೆ ಹೋದದ್ರಿಂದ. We see verse 22-23, and you, his son Belshazzar, have not humbled your heart, though you knew all these things, but you have lifted up yourself against the Lord of heaven. We see the same day, because he did not give glory to God, he was destroyed. 20ನೇ ವಚನ ನೋಡ್ತೇವೆ, ಹೀಗೆ ಅವನ ಹೃದಯವು ಹುಬ್ಬಿ, ಅವನ ಸ್ವಭಾವವು ಜಡವಾಗಿ, ಅವನಿಗೆ ಸೊಕ್ಕೇರಲು, ಅವನು ರಾಜಶಾಸನದ ತಲ್ಲಿಯ ಮಾನವನ್ನು ತೆಗೆದುಬಿಟ್ಟನು. Brother, verse 20. That very night Belshazzar the Chaldean was killed. 5:20 5:20 ಅಂದ್ರೆ ನೆಬೂಕದ್ನೆಚ್ಚರನ ಬಗ್ಗೆ ದಾನಿಯೇಲ ಹೇಳುವಂತ ಮಾತು. Okay, but verse 20 brother. Okay, verse 20, but when his heart was lifted up and his spirit was hardened, so that he dealt proudly, he was brought down from his kingly throne, and his glory was taken from him. ಅದರಿಂದ ನಾವು ಕಲಿಯುವಂತ ಒಂದು ಪಾಠ ಏನಂದ್ರೆ, the lesson that we learn from these people, ದೇವರಿಗೆ ನಾವು ಮಹಿಮೆಯನ್ನ ಸಲ್ಲಿಸುವಂತರಾಗಿರ್ಬೇಕು. We should be the ones who give glory to God. ಯಾವ ರೀತಿಯಲ್ಲಿ, ಯಾವ ತರಹದ ಸ್ಥಿತಿಯಲ್ಲಿ ಕೂಡ, ಪ್ರತಿಯೊಂದು ಕೂಡ 100ಕ್ಕೆ 1% ಕೂಡ ನಾವು ಇಟ್ಕೊಳ್ಳೋದಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಎಲ್ಲಾ ಮಹಿಮೆ ದೇವರಿಗೆ ಮಾತ್ರನೇ ಸಲ್ಲಿಸಬೇಕಾಗಿದೆ. In every circumstance, in every situation, we cannot keep to ourselves even a percentage, but we have to give 100% glory to God. ದಯಮಾಡಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಕೂಡ ಒಂದು ವಾಕ್ಯ ಓದ್ಕೊಳ್ಳೋಣ. Should we also read a verse from the book of Judges? ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯದಲ್ಲಿ chapter 7, ಅಲ್ಲಿ 2ನೇ ವಚನದಲ್ಲಿ ನಾವು ಈಗ ಓದ್ತೇವೆ. ಆಗ ಯೆಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ರೆ
ಸ್ವಾಸ್ಥ್ಯದಲ್ಲಿ ನಮಗೆ ರಕ್ಷಣೆ ಉಂಟಾಯ್ತೆಂದು ಹೇಳಿ ಉಂಟಾಯ್ತೆಂದು ಎಚ್ಚರಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು. Verse 2, and the Lord said to Gideon, the people with you are too many for me to give to make Midianites into their hand, lest Israel boast over me, saying, my own hand has saved me. ಸೊ ಇಲ್ಲಿ ನೋಡ್ತಾ ಬರುವಾಗ ಮಿದ್ಯಾನರು ಆ ಮರಳಿನ ಉಸುಬಿನಷ್ಟು ಜನ ಸೇರಿದ್ದಾರೆ. ಅದು ಅವ್ರನ್ನ ಸಾಯಿಸಲಿಕ್ಕೆ ಅಥವಾ ಅವ್ರನ್ನ ಸೋಲಿಸ್ಲಿಕ್ಕೆ ದೇವರು ಕೇವಲ ಒಂದು ಸಣ್ಣ ಒಂದು 300 ಜನರನ್ನ ಆರಿಸ್ಕೊಳ್ಳೋದನ್ನ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. We see Midianites were great in number, but God chose only 300 men to defeat them. ಸೊ ದೇವರು ಹೇಳ್ತಾನೆ, ಒಂದ್ ವೇಳೆ 10,000 ಜನ ಹೋಗಿ ಅವ್ರನ್ನ ಸೋಲಿಸಿದ್ದೇ ಆಗಿದ್ರೆ ಆ ಮಹಿಮೆ ನನಗೆಲ್ಲ ನೀವು ತಗೊಳ್ತಾ ಇದ್ರಿ. ದೇವರು ಹೇಳ್ತಾನೆ, ಎಲ್ಲ ಮಹಿಮೆ ಅದು ಎಲ್ಲವೂ ಆತನಿಗೆ ಸಲ್ಲಬೇಕು, ಆತನಿಗೆ ಸಲ್ಲತಕ್ಕದ್ದು ಎಂಬುದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ ಬೇರೆ. God says that if you are going with a great number, you would boast, and I would not get the glory. And he said that that he sent 300 men and defeated them, and God get the glory. So ದೇವರ ಮಹಿಮೆ ನಾವು ಎಲ್ಲಿ ನೋಡ್ಲಿಕ್ಕೆ ಆಗುತ್ತೆ ಇವತ್ತು? Where do we see God's glory? ದೇವರ ಮಹಿಮೆಯನ್ನ ಅದು ಬರೋದಕ್ಕೆ ಅಡ್ಡಿಯಾಗಿರುವಂತದ್ದು ಏನಾಗಿದೆ? And what is that is hindering for the glory for the glory of God to appear? ದಯಮಾಡಿ 2 ಕೊರಿಂಥ ಪತ್ರಿಕೆ 2 Corinthians 4ನೇ ಅಧ್ಯಾಯ 4-5ನೇ ವಚನದಲ್ಲಿ ನೋಡುವಾಗ 2 Corinthians chapter 4 verse 4 and 5. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. In their case, the God of this world has blinded the minds of the unbelievers to keep them from seeing the light of the gospel of the glory of Christ, who is the image of God. For what we proclaim is not ourselves, but Jesus Christ as Lord, with ourselves as your servants for Jesus' sake. So ಇಲ್ಲಿ ನೋಡ್ತಾ ಬರ್ಬೇಕಾದ್ರೆ ಈ ದೇವರ ಮಹಿಮೆ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಲ್ಲಿ ಭಕ್ತನಾದ ಪೌಲನು ಅಪೊಸ್ತಲನಾದ ಪೌಲನು ಹೇಳುವಂತ ಮಾತು, ಕ್ರಿಸ್ತನ ಪ್ರಭಾವವು ಸುವಾರ್ತೆ ಮೂಲಕ ಅದು ಲೋಕಗಳಿಗೆ ಪ್ರಕಾಶವಾಗಬೇಕೆಂಬಂಥದ್ದು ದೇವರ ಚಿತ್ತವಾಗಿದೆ ಪ್ರಿಯರೇ. How can we see the glory of God in the present day? We can see Apostle Paul in verse 4. We see that seeing the light of the gospel of the glory of Christ, through proclaiming the gospel of Christ, we can see God's glory. ಸೊ ಸುವಾರ್ತೆ ಸಾರಲ್ಪಡುತ್ತಿರುವಾಗ ಸೈತಾನನು ಮಾಡುವಂತ ದೊಡ್ಡದಾದಂತ ಒಂದು ಅಡ್ಡಿ ಏನಂದ್ರೆ ಅನೇಕರ ಮನಸ್ಸನ್ನ ಮಂಕು ಮಾಡಿದ್ದಾನೆ. ಅಥವಾ ಇನ್ನೊಂದು ಸುವಾರ್ತೆ ಕೂಡ ಸ್ಪಷ್ಟವಾಗಿ ಸಾರದಂತ ರೀತಿಯಲ್ಲಿ ಅದನ್ನು ಅಡ್ಡಿ ಮಾಡುವಂತನಾಗಿದ್ದಾನೆ ಅಂತ ಕೂಡ ನಾವು ಗಮನಿಸಬಹುದಾಗಿದೆ. The hindrance when the gospel is preached, we see that the Satan blinds the minds of the unbelievers, and he also adulterates or distorts the truth, the real truth of the gospel of God. Verse 6 6ನೇ ವಚನ ನೋಡ್ತೇವೆ. ಯಾಕೆಂದ್ರೆ ಕತ್ತಲೊಳಗಿಂದ ಬೆಳಕು ಹೊಳೆಯಲಿ ಎಂದು ದೇವರು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೈವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳೆದನು. Chapter 4 verse 6, for God who said let light shine out of darkness has shown in our hearts to give the light of the knowledge of the glory of God in the face of Jesus Christ. So ನಮ್ಮ ಹೃದಯಗಳ ಮೂಲಕ ಆ ದೇವರ ಒಂದು ಮಹಿಮೆ, ಜ್ಞಾನದ ಮಹಿಮೆಯು ಕ್ರಿಸ್ತನ ಮೂಲಕವಾಗಿ ಅದು ಪ್ರಕಾಶವಾಗಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ ಪ್ರಿಯರೇ. God's will is that in our hearts that we give the light of the knowledge of the glory of God in the face of Jesus Christ. So ನಮ್ಮೆಲ್ಲರ ಜೀವಿತದಲ್ಲಿ ನಮ್ಮ ಒಂದು ಗುರಿ ಅಥವಾ ನಮ್ಮ ಒಂದು ನಾವು ಏನೇ ಮಾಡಿದ್ರು, ಪೌಲನು ಹೇಳ್ತಾನಲ್ಲ ಕೊರಿಂಥ ಪತ್ರಿಕೆಯಲ್ಲಿ, ತಿಂದರು ಕುಡಿದರು ಏನೇ ಮಾಡಿದ್ರು ಅದು ಕರ್ತನ ಮಹಿಮೆಗೋಸ್ಕರ ನಾವು ಮಾಡಬೇಕೆಂಬುದಾಗಿ. Our aim in our lives should be just like Paul said, whether we eat or drink, it should be done to the glory of God. ಹಾಗಾದ್ರೆ ದೇವರಿಗೆ ನಾವು ಹೇಗೆ ಮಹಿಮೆಯನ್ನ ನಾವು ಸಲ್ಲಿಸಬಹುದು? How can we give glory to God?
ಯಾವ ರೀತಿಯಲ್ಲಿ ನಾವು ದೇವರನ್ನ ಮಹಿಮೆಪಡಿಸಬಹುದು? In what ways we can give glory to God? ನಮ್ಗಿರುವಂತ ಮುಂದಿನ ಸ್ವಲ್ಪ ಸಮಯದಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. In the little time that we have, we will meditate on few verses. ಸೊ ನಾನು ಕನಿಷ್ಠ 7 ಅಂಶಗಳನ್ನ ನಾನು ಮುಂದೆ ಇಟ್ಟಿದ್ದೇನೆ, ಹೇಗೆ ನಾವು ದೇವರನ್ನ ಮಹಿಮೆಪಡಿಸಬಹುದು ಎಂಬುದಾಗಿ. I have listed out 7 points as to how we can glorify God. ಸಾಧ್ಯವಾದಷ್ಟು ನಮ್ಮ ಸಮಯ ಇರುವಷ್ಟು ಮಟ್ಟಿಗೆ ನಾವು ಅದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡುವ, ಎಷ್ಟಾಗುತ್ತೆ. Within the time that is given, we'll try to explain, meditate on these points. ಮೊದಲನೇದಾಗಿ ನೋಡ್ತಾ ಬರ್ಬೇಕಾದ್ರೆ ಹೇಗೆ ನಾವು ದೇವರನ್ನ ಮಹಿಮೆಪಡಿಸಬೇಕು. First point, how can we glorify God? ನಾವು ಮೊದಲನೇದಾಗಿ ನೋಡ್ತಾ ಬಂದ್ವಿ ದೇವರನ್ನ ನಾವು ಯಾಕೆ ಮಹಿಮೆಪಡಿಸಬೇಕು ಎಂಬುದಾಗಿ ನೋಡ್ತಿದ್ವಿ. Firstly, we meditate as to why we should glorify God. ಯಾಕಂದ್ರೆ ಆತನು ಸೃಷ್ಟಿಕರ್ತನಾಗಿದ್ದಾನೆ, ಆತನು ಸರ್ವಯುಗಗಳ ಅರಸನಾಗಿದ್ದಾನೆ, ಆರಾಧನೆಗೆ ಯೋಗ್ಯನು, ಆರಾಧನೆಗೆ ಪಾತ್ರನಾಗಿರೋದ್ರಿಂದ. The reasons are that he is the creator God and he is the immortal God, is the only God, and he is the king of all ages. ನಾವು ನೋಡ್ತೇವೆ, ಎರಡನೇದಾಗಿ ನೋಡ್ತಾ ಬಂದು ಆತನ ಮಹಿಮೆ ಕೊಡದೆ ಹೋದ್ರೆ ಏನಾಗ್ತದೆ ಎಂಬುದಾಗಿ ಕೂಡ ನೋಡ್ತಾ ಬಂದು. And secondly, we looked at as to what would happen if we don't give glory to God. ಮೂರನೇದಾಗಿ ನೋಡ್ತಾ ಬಂದು ದೇವರ ಮಹಿಮೆ ಅದ್ಯಾವ್ದಂತ ಹೇಳಿದ್ರೆ ಸುವಾರ್ತೆ, ಕರ್ತನಾಗಿರುವ ಯೇಸು ಕ್ರಿಸ್ತರ ಮೂಲಕವಾಗಿ ನಾವು ಸಾರುವ ಸುವಾರ್ತೆ ಅನೇಕರನ್ನ ರಕ್ಷಣೆ ಬಲಕ್ಕೆ ತರುವಂತದೇ ದೇವರು ಅದ್ರ ಮೂಲಕ ಮಹಿಮೆ ಹೊಂದುವಂತನಾಗಿರ್ತಾನೆ. Through proclaiming the gospel of our Lord Jesus Christ, when we share and when the believers turn to God, and through that God is getting the glory. ನಾವು ಮೊದಲನೇದಾಗಿ ನೋಡೋಣ ಈಗ ಹೇಗೆ ನಾವು ದೇವರನ್ನ ಮಹಿಮೆಪಡಿಸಬಹುದು ಎಂಬುದಾಗಿ. First point as to how we can glorify God. ನಾವು ಯೋಹಾನ ಸುವಾರ್ತೆ 7ನೇ ಅಧ್ಯಾಯ, John's Gospel chapter 7, 18ನೇ ವಚನದಲ್ಲಿ ಈಗ ಓದ್ತೇವೆ. in verse 18 we read, ಕಲ್ಪಿಸಿ ಹೇಳುವವನು ತನಗೆ ಮಾನ ಬರಬೇಕೆಂದು ಅಪೇಕ್ಷಿಸುತ್ತಾನೆ, ತನ್ನನ್ನು ಕಲಿಸಿದವರಿಗೆ ಮಾನ ಬರಬೇಕೆಂದು ಅಪೇಕ್ಷಿಸುವಂತವನು ಅವನು ಸತ್ಯವಂತನು, ಅಧರ್ಮವು ಅವನಲ್ಲಿ ಇಲ್ಲ ಎಂಬುದಾಗಿ. The one who speaks on his own authority seeks his own glory, but the one who seeks the glory of him who sent him is true, and in him there is no falsehood. ಅಂದ್ರೆ ಇಲ್ಲಿ ನೋಡ್ತಾ ಬರುವಾಗ ಸತ್ಯವಂತರಾಗಿ ಜೀವಿಸುವುದರ ಮೂಲಕ ದೇವರಿಗೆ ಮಹಿಮೆ ತರುವುದಕ್ಕೆ ಆತನು ಪ್ರಯಾಸ ಪಡ್ತಾನೆ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಿಯ ಯೇಸು ಕ್ರಿಸ್ತನು ಹೇಳುವಂತ ಮಾತು, The Lord Jesus Christ says the one who is right, who lives a right, and he will be seeking the glory of God. ಯಾರು ಸ್ವಂತ ಮಹಿಮೆಗೋಸ್ಕರ ಹೇಳುವಂತವನು, ಸ್ವಂತ ಮಾನವನ್ನ ಅಪೇಕ್ಷಿಸುವಂತವನು, ಆತನು ಕಲ್ಪಿಸಿ, ಸುಳ್ಳನ್ನು ಕಲ್ಪಿಸಿ ಹೇಳುವಂತನಾಗಿದ್ದಾನೆ. ಆದ್ರೆ ದೇವರಿಗೆ ಮಾನ ಬರಬೇಕೆಂದು ಅಪೇಕ್ಷಿಸುವನು ಸತ್ಯವಂತನಾಗಿದ್ದಾನೆ, ಆತನಲ್ಲಿ ಅಧರ್ಮವಿಲ್ಲ ಎಂಬುದಾಗಿ. The one who speaks on his own authority seeks his own glory, but the one who seeks the glory of him who sent him is true, and in him there is no falsehood. ನಮ್ಗೆ ಗೊತ್ತಿದೆ ಸತ್ಯ ಅಂದ್ರೆ ಏನು ಎಂಬುದಾಗಿ. We know what is truth. ಸತ್ಯ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯವೇ ಸತ್ಯವಾಗಿದೆ ಎಂಬುದಾಗಿ ನೋಡ್ತೇವೆ. The word of God is truth. ನಾವು ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದೀವಿ. John's Gospel chapter 17, 17ನೇ ವಚನದಲ್ಲಿ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವು ಸತ್ಯವು. chapter 17 and verse 7, sanctify them in the truth, and your word is truth. ಸೊ ದೇವರ ವಾಕ್ಯವನ್ನ ಹೇಳುವಂತದ್ದು ಸ್ವಾಮಿ ಹೇಳ್ತೇನೆ, ಇವರಿಗೋಸ್ಕರ ನಾನು ಪ್ರತಿಷ್ಠೆ ಪಡಿಸ್ಕೊಳ್ತೇನೆ ಎಂಬುದಾಗಿ ಹೇಳುವಂತನಾಗಿದ್ದಾನೆ. God said, sanctify them in the truth, your word is truth. Verse 19 ಅಲ್ಲಿ ನಾನೇ ಇವರನ್ನು ಸತ್ಯದಲ್ಲಿ ಪ್ರತಿಷ್ಠೆ ಪಡಿಸ್ಕೊಳ್ತೇನೆ ಅಂತ ಹೇಳ್ತಾರೆ. And for the sake I consecrate myself, that they also may be sanctified in the truth. ಸೊ ಸತ್ಯವಂತರು ಅಂದ್ರೆ ಯೇಸು ಕ್ರಿಸ್ತನನ್ನು ನಂಬಿದಂತವರು ನಾವು ನೋಡ್ತೇವೆ, ಅವರು ಸತ್ಯವಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. All those who believed in them are in truth, and they are in truth. 17:3 ನೋಡ್ತೇವೆ, ಒಬ್ಬನೇ ಸತ್ಯ ದೇವರ ಆಗಿರೋ ನಿನ್ನ ಕಲಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಸತ್ಯವಂತನಾಗಿರೋ ದೇವರನ್ನ ನಂಬುವಂಥದ್ದು ಆತನು ಸತ್ಯವಂತನಾಗಿ ಜೀವಿಸೋದಕ್ಕೆ ಸಾಧ್ಯ ಉಂಟು ಪ್ರಿಯರೇ. And this is eternal life, that they know you, the only true God, and Jesus Christ, whom you have sent. The person who has known the true God
will seek to live a true life. ಸೊ ನಾವು ಕರ್ತನನ್ನು ಹೇಗೆ ಮಹಿಮೆಪಡಿಸಬಹುದು ಅಂತ ಹೇಳುವಾಗ ಮೊದಲದಾಗಿ ಸತ್ಯವಂತರಾಗಿ, ಅಂದ್ರೆ ಯೇಸು ಕ್ರಿಸ್ತನು ಸತ್ಯವಂತನಾಗಿದ್ದಾನೆ, ಆ ಸತ್ಯವಂತರನ್ನಾಗಿ ಸ್ವೀಕರಿಸಿಕೊಂಡು ಸತ್ಯವಂತರಾಗಿ ನಾವು ನಡೆಯುವಂಥದ್ದೇ ದೇವರಿಗೆ ಮಹಿಮೆ ತರುವಂತದ್ದಾಗಿದೆ. The Lord Jesus Christ is the truth, and when we receive the truth and live according to the truth, through that we can glorify God. ಸೊ ಸತ್ಯದ ನಾವು ನೋಡ್ತಾ ಬಂದು ದೇವರ ವಾಕ್ಯದ ಪ್ರಕಾರ ನಡೆಯುವಂಥದ್ದು, ಎನಿಥಿಂಗ್ ಕ್ಲೋಸಿಂಗ್ ಎನಿಥಿಂಗ್ ವಿತ್ ದ ವರ್ಡ್ ಆಫ್ ಗಾಡ್, ಅಂದ್ರೆ ಡೂಯಿಂಗ್ ದೇವರ ವಾಕ್ಯದ ಜೊತೆ ಪ್ರಕಾರವಾಗಿ ನಡೆಯುವಂಥದ್ದು, ಮಾಡುವಂಥದ್ದು, ಅದು ದೇವರನ್ನ ಮಹಿಮೆ ಪಡಿಸುವಂತದ್ದಾಗಿದೆ ಎಂಬುದಾಗಿ ನೋಡ್ತೇವೆ. When we walk according to the word of God, the truth, God gets the glory. ಎರಡನೇದಾಗಿ, And second point, ರೋಮಪತ್ರಿಕೆ 4ನೇ ಅಧ್ಯಾಯ, Romans chapter 4. ಅಲ್ಲಿ ನೋಡ್ತೇವೆ 20ನೇ ವಚನದಲ್ಲಿ, Romans chapter 4 verse 20. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವರು ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ, ದೇವರನ್ನು ಘನಪಡಿಸುವನಾಗಿ ಆದ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆ ಉಳ್ಳವನಾದನು. No distrust made him waver concerning the promise of God, but he grew strong in his faith as he gave glory to God. Yeah. Verse 21. Fully convinced that God was able to do what he had promised. ಸೊ ಇಲ್ಲಿ ಅಬ್ರಹಾಮನ ವಿಷಯ ನೋಡ್ತಾ ಇದ್ದೀವಿ, ಅದೇ ಅಬ್ರಹಾಮನ ನಂಬಿಕೆ ವಿಷಯ ನೋಡ್ತಾ ಇದ್ದೀವಿ. ಇಲ್ಲಿ in this verse we can see about Abraham's faith. ಅಬ್ರಹಾಮನು ಯಾವ ರೀತಿಯಲ್ಲಿ ದೇವರನ್ನ ನಂಬಿಕೆ ಇಟ್ಟ ಎಂಬುದಾಗಿ ನೋಡ್ತಾ ಇದ್ದೀವಿ. We see how Abraham put his faith, trust in God. ಅಬ್ರಹಾಮನು ನಂಬಿಕೆಗೆ ಆಸ್ಪದವಿಲ್ಲದೆ ಇರುವಾಗಲೂ ಕೂಡ ಅದನ್ನು ನಿರೀಕ್ಷಿಸಿ ನಂಬಿದನು ಎಂಬುದಾಗಿ ನೋಡ್ತೇವೆ. We see that he hoped and that he put his faith in God. ಅಬ್ರಹಾಮನ ನಂಬಿಕೆ 4 ರೀತಿಯಲ್ಲಿ ನೋಡಬಹುದಾಗಿದೆ. Abraham's faith can be seen in 4 ways. Verse 17 ನೋಡ್ತೇವೆ, ಆತನು ಸತ್ತವರನ್ನು ಬದುಕಿಸುವನಾಗಿ, ಲಾಸ್ಟ್ ಪಾರ್ಟ್, ಸತ್ತವರನ್ನು ಬದುಕಿಸುವ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು ಅಂತಿದೆ ಮೊದಲನೇದಾಗಿ. In verse 17 last part, who gives life to the dead and calls him into existence things that do not exist. ಸೊ ಆತನು ನಂಬಿದಂತ ದೇವರು, ಆತನು ನಂಬಿದನು ಅಂತ ಅಬ್ರಹಾಮನ ನಂಬಿಕೆ ನೋಡ್ತಾ ಇದೀವಿ. Abraham believed in God, we see his faith. ಆತನು ನಕ್ಷತ್ರ 18ನೇ ವಚನದಲ್ಲಿ ಸಂತಾನವು ಆ ನಕ್ಷತ್ರಗಳಷ್ಟು ಆಗುವುದೆಂಬುದಾಗಿ ಹೇಳಲ್ಪಟ್ಟ ಮಾತು ನೆರವೇರೋದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತನ್ನ ಅನೇಕ ಜನಾಂಗಗಳಿಗೆ ಮೂಲಪಿತ್ತು ನಾವು ಎಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು ಎಂಬುದಾಗಿ. In hope he believed against hope that he should become the father of many nations, as he had been told, so shall your offspring be. ಸೊ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದ. Though there was no opportunity for any hope, in that he believed against the hope. 19 ವಚನ ನೋಡುತ್ತೆ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿ ತನ್ನ ದೇಹದ ಮೂಲಕ ಮೃತಪ್ರಾಯನ ಆಗಿದ್ದು ಸಾರಳ ಅನುಭವ ಕಳೆದು ಹೋಯಿತು ಎಂದು ಯೋಚಿಸಿದಾಗಲೂ ಅವನ ನಂಬಿಕೆಯಲ್ಲಿ ಕುಂದಲಿಲ್ಲ ಎಂಬುದಾಗಿ ನೋಡುತ್ತೇವೆ. In verse 19, he did not weaken in faith when he considered his own body, which was as good as dead, since he was about 100 years old, or when he considered the barrenness of Sarah's womb. So ನಾವು ನೋಡ್ತೀವಿ ಅದು ನಂಬಿಕೆಯಲ್ಲಿ ಕುಂದಿ ಹೋಗಲಿಲ್ಲ ಅಂತ ನೋಡ್ತೀವಿ. We see that he did not weaken in his faith. ಆಮೇಲೆ 20 ವರ್ಷ ನೋಡ್ತೇವೆ, ಅವನು ದೇವರು ಮಾಡಿದ ವಾಗ್ದಾನ ವಿಷಯದಲ್ಲಿ ಅವನು ಅಪನಂಬಿಕೆಯ ಚಂಚಲತನಾಗಲಿಲ್ಲ. In verse 20 we see that there was no distress made in waver concerning the promise of God. ಸೊ ಇಲ್ಲಿ ನೋಡ್ತಾ ಬರ್ಬೇಕಾದ್ರೆ ಒಂದು ಅಂಶ ನಾವು ಕಲಿಬಹುದು ಅಂತ ಹೇಳಿದ್ರೆ, ದೇವರಲ್ಲಿ ನಂಬಿಕೆ ಇಡುವುದರ ಮೂಲಕ ದೇವರನ್ನ ಮಹಿಮೆ ಪಡಿಸಿದನು ಎಂಬುದಾಗಿ ಅಬ್ರಹಾಮನು. We see that Abraham, by putting faith in God, he glorified God. ಅದರಿಂದ ನಾವು ದೇವರನ್ನ ಮಹಿಮೆ ಪಡಿಸುವಂತ ಎರಡನೇ ಅಂಶ ಅಂತ ಹೇಳಿದ್ರೆ, ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡುವಂತರಾಗಿರ್ಬೇಕು, ಸಂಶಯ ಪಡಬಾರದಾಗಿದೆ. Without doubt, when we put our faith in the covenant or in the promises of God, we can glorify God. ಅದರಿಂದ ನಾವು ನೋಡ್ತೇವೆ, ದೇವರು ಆತನು ವಾಗ್ದಾನ ಮಾಡಿದ್ದು ಬರುವಂತ ತಡವಾಗಿ ಬರುವುದಿಲ್ಲ, ಆದ್ರೆ ನಾವು ನಿರೀಕ್ಷೆ ಕೆಡದೆ ನಿರೀಕ್ಷೆಯುಳ್ಳವರಾಗಿ ನಂಬಿಕೆಯುಳ್ಳವರಾಗಿ ನಾವು ಎದುರು ನೋಡುವಂತರಾಗಿ ಆತನನ್ನ ಮಹಿಮೆ ಪಡಿಸುವಂತರಾಗಿರ್ಬೇಕಾಗಿದೆ. He who promised to come back without wavering in our faith, let us hope
for the return of his glorious appearance. ಮೂರನೇ ಒಂದು ಮಹಿಮೆ ಪಡಿಸುವಂತ ಕಾರಣ, The third point as to how we can glorify God. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ, Matthew's Gospel chapter 5 verse 16. ಮತ್ತಾಯ ಸುವಾರ್ತೆ 5:16ರಲ್ಲಿ ನಾವು ಗೊತ್ತಿರೋ ವಾಕ್ಯನೇ ಅದು. Matthew chapter 5 verse 16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿಯೂ ನಿಮ್ಮ ತಂದೆಯನ್ನು ಕೊಂಡಾಡುವರು. In the same way, let your light shine before others, so that they may see your good works and give glory to your Father who is in heaven. ಸೊ ದೇವರು ನಮ್ಮ ಒಂದು ಕ್ರಿಯೆಗಳ ಮೂಲಕವಾಗಿ, ಒಳ್ಳೆ ಕ್ರಿಯೆಗಳ ಮೂಲಕ ನಾವು ದೇವರನ್ನ ಮಹಿಮೆ ಪಡಿಸೋದಕ್ಕೆ ಅವಕಾಶ ಉಂಟು. We have an opportunity to glorify our God through the good works we do. ನಾವು ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಕರ್ತನಾದಂತ ದೇವರು ಹೇಳುವಂತ ಮಾತು ಕಾಯಿನನಿಗೆ ನೋಡ್ರಿ. In Genesis chapter 4 we see the words what God has spoken. ಕಾಯಿನನಿಗೆ ಹೇಳುವಂತ ಮಾತು 4ನೇ ಅಧ್ಯಾಯ 6-7ನೇ ವಚನದಲ್ಲಿ ಈಗ ನೋಡ್ತೇವೆ. Genesis chapter 4 verse 5 and 6. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿದಿ? ನನ್ನ ತಲೆ ಯಾಕೆ ಬಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವನ್ನು ಹಿಡಿಯಬೇಕೆಂದು ಬಾಗಿಲು ಹೊಂಚಿಕೊಂಡಿದೆ ಎಂಬ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೋ? Verse 6, the Lord said to Cain, why are you angry and why has your face fallen? If you do well, will you not be accepted? ಸೊ ನೋಡ್ತಾ ಬರುವ ನಾವು ಮಾಡುವಂತ ಆ ಒಂದು ಒಳ್ಳೆ ಕ್ರಿಯೆಗಳು, ರಕ್ಷಣೆ ಹೊಂದಿದಂತ ನಾವು ದೇವರಿಗೆ ಮಾಡುವಂತ ಕ್ರಿಯೆಗಳ ಮೂಲಕ ದೇವರನ್ನ ನಾವು ಮಹಿಮೆ ಪಡಿಸುವಂತರಾಗಿರ್ಬಹುದಾಗಿದೆ. We who have saved through our good works, we can glorify our God. ಎಫೆಸ ಪತ್ರಿಕೆ 2:10 ನಮ್ಗೆ ಗೊತ್ತಿರುವಂತ ವಾಕ್ಯನೇ ಇದಾಗಿದೆ. Ephesians chapter 2 verse 10, familiar verse for us. ಅಲ್ಲಿ ನೋಡ್ತೇವೆ, ಏನಂತ ನೋಡ್ತೀವಿ ಅದರಲ್ಲಿ, ನಾವು ಆತ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಡೆಸುವರಾಗಿ ಬದುಕಬೇಕು ಎಂದು ಮೊದಲು ನಮ್ಮನ್ನು ನೇಮಿಸಿದನೆಂಬುದಾಗಿ. For we are his workmanship, created in Christ Jesus for good works, which God prepared beforehand, that we should walk in them. ಸೊ ರಕ್ಷಣೆ ಹೊಂದಿದಂತ ನಾವು ಸತ್ಕಾರ್ಯಗಳನ್ನು ಮಾಡೋದ್ರಲ್ಲಿ ಕೂಡ ನಾವು ಆಸಕ್ತರಾಗಿರಬೇಕಾಗಿದೆ. And we who are saved should be doing the good works to glorify our God. ಯೆಶಾಯ ಗ್ರಂಥ 58ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ಒಂದು ವಾಕ್ಯ ನೋಡಬಹುದು. Isaiah chapter 58 verse 10. ಬಹಳ ಅಮೂಲ್ಯವಾದ ವಾಕ್ಯ ನೋಡ್ತೇವೆ. ಯೆಶಾಯ 58:10ರಲ್ಲಿ, Isaiah chapter 58 verse 10. ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರ ಪರಿಹಾರವಾಗಿ ಮಧ್ಯಾಹ್ನವಾಗುವುದು. If you pour yourself out for the hungry and satisfy the desire of the afflicted, then shall your light rise in the darkness and your gloom be. ಸೊ ನಾವು 7ನೇ ವಚನ ನೋಡುತ್ತೆ, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯನ್ನು ಕಂಡಾಗಲ ಅವರಿಗೆ ಒದಿಸುವುದು, ಏನಂತೆ ನೆರೆಯವನಾಗಿ ಅವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳಿಗೆ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ. 7 brother. It is not to share your bread with the hungry and bring the homeless poor into your house, when you see the naked to cover him and not to hide yourself from your own flesh. ಸೊ ನೋಡ್ತಾ ಬರುವಾಗ ಪ್ರಿಯರೇ, ಇವತ್ತಿನ ಒಂದು ಕೊರೋನಾ ಒಂದು ಸಂದರ್ಭದಲ್ಲಿ ಕೂಡ ದೇವರ ಮಕ್ಕಳಾಗಿರೋ ನಮಗೆ ಅನೇಕ ಅವಕಾಶಗಳು ಸೇವೆ ಮಾಡುವುದಕ್ಕಾಗಿ, ಅನೇಕರಿಗೆ ನಾವು ಆಹಾರವನ್ನು ಒದಗಿಸಿಕೊಡುವಂಥದ್ರಲ್ಲಿ, ಬಟ್ಟೆಗಳನ್ನು ಒದಗಿಸಿಕೊಡುವಂಥದ್ರಲ್ಲಿ ನಾನಾ ತರದ ಅವಕಾಶಗಳು ದೇವರು ನಮ್ಗೆ ಕಲ್ಪಿಸಿಕೊಡ್ತಾ ಇದ್ದೇನೆ. ಈ ಸತ್ಕಾರ್ಯವನ್ನು ಮಾಡೋದ್ರ ಮೂಲಕ ಖಂಡಿತವಾಗಿಯೂ ನಾವು ದೇವರನ್ನ ಮಹಿಮೆ ಪಡಿಸೋದಕ್ಕೆ ಸಾಧ್ಯ ಉಂಟು. In the present time, we as believers, God has given an opportunity to care for the people who are in need, that we can share our food, we can give them the clothes, and many ways that we can show the care for these people, for these needy people. ಅದರಿಂದ ನಾವು ಈ ಅವಕಾಶವನ್ನು ನಾವು ಕಣ್ಣು ಮುಚ್ಚಿಕೊಂಡು ನಮ್ಗೆ ಗೊತ್ತಿಲ್ಲ ಅನ್ನೋ ತರ ಮಾಡಿದ್ರೆ ಅದು ದೇವರಿಗೆ ಅವಮಾನ ಆಗುವಂತದ್ದಾಗಿದೆ. But if we neglect this opportunity, closing our eyes, it would bring shame to God.
ಇನ್ನೊಂದು ಸತ್ಕಾರ್ಯ ನೋಡ್ತೇವೆ 1 ತಿಮೋತಿ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ. 1 Timothy chapter 1 verse 10. 1 ತಿಮೋತಿ 5:10. 1 ತಿಮೋತಿ 5 ಸತ್ಕ್ರಿಯೆಗಳನ್ನು ಮಾಡುವಳೆಂದು ಹೆಸರುಗೊಂಡವಳಾಗಿರಬೇಕು. ಅಂದರೆ ಮಕ್ಕಳನ್ನು ಸಾಕಿದವಳಾಗಲಿ, ಅಸತ್ಕಾರವನ್ನು ಮಾಡಿದವಳಾಗಲಿ, ದೇವಜನರ ಉಪಚಾರ ಮಾಡಿದವಳಾಗಲಿ, ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡುವುದಾಗಲಿ, ಎಲ್ಲಾ ಸತ್ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವಳಾಗಲಿ ಆಗಿರಬೇಕು. 1 Timothy chapter 5 verse 10. And having a reputation for good works, she has brought up children, has shown her hospitality, has washed the feet of the saints, has cared for the afflicted, and has devoted herself to every good work. ಸೊ ನೋಡ್ತಾ ಬರುವಾಗ ದೇವರ ವಾಕ್ಯ ಈ ಹೆಣ್ಮಕ್ಕಳನ್ನ ಸಹೋದರಿಯರು ಮಕ್ಕಳನ್ನು ಬೆಳೆಸುವುದರಲ್ಲಿ ಕೂಡ ಅದು ಕೂಡ ಒಂದು ಸತ್ಕಾರ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. We see the women when they bring up the children in the right way, that is also a part of the good work. ಆಮೇಲೆ ಸತ್ಕಾರವನ್ನು ಮಾಡುವುದು ಅಸತ್ಕಾರವನ್ನು ಮಾಡುವಂಥದ್ದು ಕೂಡ ಒಂದು ಸತ್ಕಾರ್ಯವಾಗಿದೆ. Showing hospitality is also a part of good work. ದೇವಜನರಿಗೆ ಉಪಚಾರ ಮಾಡುವಂಥದ್ದು ಕೂಡ. And to show hospitality and to care for the God servants. ನೋಡಿ ಇಲ್ಲಿ ಕನ್ನಡದಲ್ಲಿ ಫುಟ್ನೋಟ್ ಕೊಟ್ಟಿದೆ, ದೇವಜನರ ಕಾಲುಗಳನ್ನು ತೊಳೆದವಳಾಗಲಿ ಎಂಬುದು. Has washed the feet of the saints. ನೋಡಿ ಇದೆಲ್ಲವೂ ನೋಡ್ತೇವೆ. ಆಮೇಲೆ ಸಂಕಟದಲ್ಲಿ ಬಿದ್ದಿರೋರಿಗೆ ಸಹಾಯ ಮಾಡಿದವಳಾಗಲಿ ಎಂಬುದಾಗಿ. Has cared for the afflicted ones. ಸೊ ಇವೆಲ್ಲವೂ ಕೂಡ ಸತ್ಕಾರ್ಯಗಳಾಗಿದೆ ಪ್ರಿಯರೇ. And all these are good works. ನಾವು ಫಿಲಿಪ್ಪಿ ಪತ್ರಿಕೆ 1:3 ನೋಡ್ತೇವೆ, ಅವರು ಸುವಾರ್ತೆಯನ್ನ ಸಾರುವುದು ಕೂಡ ಅದು ಕೂಡ ಒಂದು ಸತ್ಕಾರ್ಯವಾಗಿದೆ ಎಂಬುದಾಗಿ. Philippians chapter 1 verse 3, preaching the gospel is also a good work. ಅದೆಲ್ಲಾ ಸತ್ಕಾರ್ಯಗಳಿಂದ ಶ್ರೇಷ್ಠವಾದ ಸತ್ಕಾರ್ಯಗಳಾಗಿದೆ ಅದು. And it is the best out of all the good works. ಯಾಕೆಂತ ಹೇಳಿದ್ರೆ ಬೇರೆ ಸತ್ಕಾರ್ಯಗಳಿಗಿಂತ ಸುವಾರ್ತೆ ಸಾರಿ ಆತ್ಮರಕ್ಷಣೆಯನ್ನ ನಾವು ಪಡೆಯುವುದಾದರೆ ಅದಕ್ಕಿಂತ ಉತ್ತಮವಾದಂಥದ್ದು ಅದು ಸತ್ಕಾರ್ಯ ದೇವರ ದೃಷ್ಟಿಯಲ್ಲಿ ವಿಶೇಷವಾದದ್ದಾಗಿದೆ ಪ್ರಿಯರೇ. When we share the gospel and lead someone to the salvation, and that is the greatest of all the good works that can be done. ನಾಲ್ಕನೇದಾಗಿ, and fourth point, ಮೊದಲನೇದಾಗಿ ನೋಡುತ್ತಾ ಬಂದು ಸತ್ಯವಂತರಾಗಿ ಜೀವಿಸುವುದರ ಮೂಲಕ ಮೊದಲನೇದಾಗಿ ನೋಡಿದಂತ ದೇವರನ್ನು ಮಹಿಮೆಪಡಿಸಬೇಕಾಗಿದೆ. Firstly, when we walk according to the truth, we can glorify God. ಅಂದ್ರೆ ಸತ್ಯ ಅಂದ್ರೆ ದೇವರ ವಾಕ್ಯ ಸತ್ಯವಾಗಿದೆ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವುದರ ಮೂಲಕ ದೇವರನ್ನು ಮಹಿಮೆಪಡಿಸಬಹುದು ಎಂಬುದು. The word of God is truth, and when we walk according to the truth, we can glorify God. ಎರಡನೇದಾಗಿ ನೋಡ್ತಾ ಬರುವಾಗ, and the second point we looked at, ದೇವರ ವಾಗ್ದಾನಗಳ ಮೇಲೆ ಸಂಶಯವಿಡದೆ ನಂಬಿಕೆ, ಅಬ್ರಹಾಮ ನಂಬಿಕೆ ಇಟ್ಟಾಗೆ ನಂಬಿಕೆ ಇಡುವುದರ ಮೂಲಕ ದೇವರನ್ನ ಮಹಿಮೆಪಡಿಸಬಹುದು. As Abraham believed in the promises of God, we also, without doubt, when we believe the promises of God, we can glorify God. ಮೂರನೇದ ನೋಡ್ತಾ ಬರುವಾಗ ಸತ್ಕ್ರಿಯೆಗಳನ್ನು ಮಾಡೋದ್ರಲ್ಲಿ ನಾವು ದೇವರನ್ನು ಮಹಿಮೆಪಡಿಸುವಂತಾಗಿದ್ದೇವೆ. And thirdly, through good works we can glorify our God. ಬಹಳಷ್ಟು ವಿಷಯಗಳನ್ನು ಹೇಳ್ಬೋದು, ನಮ್ಮ ಸಮಯ ಕಡಿಮೆ ಇದೆ ಅಂತ ಹೇಳಿದ್ರೆ ಕೆಲವರು ಬೋಧನೆ ಮಾಡುವಂತ ವರ ಇಲ್ಲ, ಕೆಲವರಿಗೆ ಬಹಿರಂಗವಾಗಿ ಪ್ರಸಂಗ ಮಾಡುವಂತ ವರ ಇಲ್ಲ. ಆದ್ರೆ ಈ ರೀತಿ ಸೈಲೆಂಟ್ ವರ್ಕರ್ಸ್ ಅಂದ್ರೆ ಮೌನವಾಗಿ ಕರ್ತನ ಸೇವೆಯನ್ನ ನಾವು ಮಾಡುವಾಗ ಅನೇಕರನ್ನ ಕರ್ತನ ಬಳಿಗೆ ತರುವಂತ ಆ ಒಂದು ದೇವ ನಮ್ಮನ್ನ ಉಪಯೋಗ ಮಾಡಬಹುದು. There are many who may not be able to preach, but very quietly that they preach the gospel, and many lead them to the salvation, and through that God is glorified. ಅಪೊಸ್ತಲದಲ್ಲಿ ನೋಡ್ತೇವೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ದೋರ್ಕಳು, ಅವಳು ನೋಡ್ತೇವಲ್ಲ, ಅವಳು ಕೂಡ ಅನೇಕ ಸತ್ಕಾರಗಳನ್ನು ಮಾಡಿದ್ಲು. ತೀರಿದಾಗ ಅಪೊಸ್ತಲ ಪೌಲನು ಪೇತ್ರನು ಬಂದಾಗ ಅವಳ ಬಗ್ಗೆ ಅನೇಕ ಒಳ್ಳೆ ಅಭಿಪ್ರಾಯಗಳನ್ನ ಅವ್ರು ಹೇಳಿ ಮತ್ತೆ ಅವಳನ್ನ ಪುನರುಜ್ಜೀವನ ಮಾಡೋದನ್ನು ನೋಡ್ತಾ ಇದ್ದೀವಿ. In Acts of the Apostles, we see about Dorcas, and we see that she also showed hospitality and did many good works. ಆಮೇಲೆ ನಾಲ್ಕನೇದಾಗಿ ನೋಡೋಣ, fourth point, 2 ಕೊರಿಂಥ ಪತ್ರಿಕೆ 2 Corinthians 4ನೇ ಅಧ್ಯಾಯ 15ನೇ ವಚನ, chapter 4 verse 15. 2 ಕೊರಿಂಥ 4:15. 2 Corinthians chapter 4 verse 15. ಆ ಬಾಧೆಗಳೆಲ್ಲ ನಿಮ್ಮ ಹಿತಕ್ಕಾಗಿ ನಮಗೆ ಸಂಭವಿಸುತ್ತದೆ, ಅವುಗಳಲ್ಲಿ ಅಧಿಕವಾಗಿ ದೊರಕುವ ದೈವ ಕೃಪೆಯು ಬಹುಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದು. 2 Corinthians chapter 4 verse 15. For it is all for your sake,
so that as grace extends to more and more people, it may increase thanksgiving to the glory of God. ನೋಡ್ತಾ ಬರ್ಬೇಕಾದ್ರೆ ದೇವರನ್ನ ಮಹಿಮೆ ಪಡಿಸುವಂತದ್ದು ಹೇಗೆ ಅಂತೇಳಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದರ ಮೂಲಕ through thanksgiving we can also glorify God. ಸೊ ನೋಡ್ತಾ ಬರುವಾಗ ಇಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತದ್ದು ಯಾವ ರೀತಿಯಲ್ಲಿ ಅಂತ ಹೇಳುವಾಗ ಬಾಧೆಗಳ ನಿಮಿತ್ತವಾಗಿ ನಮ್ಮ ಹಿತಕ್ಕಾಗಿ ನನಗೆ ಸಂಭವಿಸಿದ ಅವುಗಳ ಅಧಿಕವಾಗಿ ದೈವ ಕೃಪೆಯಿಂದ ಅಂದ್ರೆ ಬಾಧೆಗಳ ಮೂಲಕವಾಗಿ ದೇವರನ್ನ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತರಾಗಿರ್ಬೇಕಾಗಿ. Even in the midst of the persecution or even in the trials, by giving thanks to God, we can glorify God. ಇದು ಸಾಧಾರಣವಾಗಿ ಲೌಕಿಕವಾಗಿ ಇದು ಒಂದು ಪ್ಯಾರಾಡಾಕ್ಸ್ ಅಂದ್ರೆ ಇದೊಂದು ತದ್ವಿರುದ್ಧವಾದಂತಹ ಒಂದು ವಿಷಯವಾಗಿದೆ ಪ್ರಿಯರೇ. In the worldly view, it is a paradox. ಯಾಕೆಂತ ಹೇಳಿದ್ರೆ ಲೋಕದ ದೃಷ್ಟಿಯಲ್ಲಿ ಯಾರಾದ್ರೂ ಒಬ್ರು ಬಾಧೆ ಪಡ್ತಾ ಇದ್ರೆ, ಒಬ್ಬರಿಗೆ ನಷ್ಟವಾಗಿದ್ರೆ, ಒಬ್ಬ ಕಾಯಿಲೆ ಬಂದಿದ್ರೆ ಅವರು ಬಹಳ ದುಃಖ ಪಡ್ತಾರೆ, ಅವ್ರು ಅದಕ್ಕೆ ತುಂಬಾ ವ್ಯಸನ ಪಡ್ತಾರೆ. ಆದ್ರೆ ದೇವರ ಮಕ್ಕಳಾಗಿರೋ ನಾವು ಬಾಧೆಗಳಲ್ಲಿ ಕೂಡ ದೇವರನ್ನ ಮಹಿಮೆ ಪಡಿಸುವಂತರಾಗಿದ್ದೇವೆ ಎಂಬುದನ್ನ ತಿಳ್ಕೊಂಡು ಅದಕ್ಕೆ ಸ್ತುತಿಯನ್ನ ಸಲ್ಲಿಸಬೇಕಾಗಿದೆ. We as believers who have saved put faith in God even in the midst of trials and persecution. By giving thanks we can glorify God, unlike the people of the world when they suffer loss or when they are in distress, trouble, we see that they are very grieved. ಅಪೊಸ್ತಲರ 14ನೇದಲ್ಲಿ ಅಪೊಸ್ತಲ ಪೌಲನು ಕೂಡ ಆತನು ಫಿಲಿಪ್ಪಿ ಪಟ್ಟಣ ನಮ್ಗೆ ಗೊತ್ತಿದೆ, 14ನೇದಲ್ಲಿ ಆತನು ಚೆನ್ನಾಗಿ ಒಡೆದು ಸೆರೆಮನೆಯಲ್ಲಿ ಹಾಕಿದಾಗ ಅವರು ದೇವರಿಗೆ ಏನ್ ಮಾಡುದಂತ ಹೇಳಿದ್ರೆ ಸ್ತುತಿ ಪದಗಳನ್ನು ಹಾಡಿದ್ರು ಎಂಬುದಾಗಿ ನೋಡಿ. In the Acts of the Apostles, chapter 16, we see that Paul, when he was in prison and beaten, we see that he was singing praises to God. ಅಲ್ಲಿ ನೋಡ್ತೇವೆ ಸ್ತುತಿ ಪದಗಳು 25 ವಚನ ನೋಡ್ತೇವೆ, they were singing hymns to God, praying. ಅವರು ಸ್ತುತಿ ಕನ್ನಡದಲ್ಲಿ ಬಹಳ ಚೆನ್ನಾಗಿದೆ, ಸ್ತುತಿ ಪದಗಳನ್ನ ಅವರು ದೇವರಿಗೆ ಹಾಡ್ತಾ ಇದ್ರು ಎಂಬುದು. Verse 25, about midnight, Paul and Silas were praying and singing hymns to God. ನಾವು ಯಾವಾಗ ಸ್ತುತಿ ಪದಗಳನ್ನ ಹಾಡ್ತೇವೆ ಸಾಧಾರಣವಾಗಿ? Normally, when do we sing hymns to God? ನಮಗೆ ಕೆಲಸ ಸಿಕ್ಕಿದಾಗ, ನಮಗೆ ರೋಗ ವಾಸಿ ಆದಾಗ, ಅಥವಾ ನಮಗೆ ಒಂದು ಪ್ರಮೋಷನ್ ಆದಾಗ, ಅಥವಾ ಏನೋ ಒಂದು ಗಿಫ್ಟ್ ಬಂದ್ರೆ, ಒಂದು ವೆಹಿಕಲ್ ತಗೊಂಡ್ರೆ ಥ್ಯಾಂಕ್ಸ್ ಗಿವಿಂಗ್ ಮೀಟಿಂಗ್ ಅಂತ ನಾವು ಇಡ್ತೀವಿ, ಸ್ತೋತ್ರ ಕೂಟ ಎಂಬುದಾಗಿ. Many times we give thanks to God when we get a job or when we get a promotion or when we buy a vehicle. When things are going good, we give thanks. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ನಾವು ಯಾವಾಗ ದೇವರ ಸ್ತೋತ್ರ ಹೇಳ್ಬೇಕಂದ್ರೆ ಈವನ್ ನಾವು ಬಾಧೆಗಳನ್ನ ಅನುಭವಿಸುವಾಗಲೂ ಕೂಡ ದೇವರಿಗೆ ಸ್ತುತಿ ಪದಗಳನ್ನ ಸಲ್ಲಿಸುವಂತರಾಗಿರ್ಬೇಕು. The word of God says even in the midst of trials and persecution, we should give thanks and praise to God. ದಾವೀದನು ಎಷ್ಟು ಸರಿ ದೇವರಿಗೆ ಸ್ತುತಿ ಪದ ಸಲ್ಲಿಸಿದ ಗೊತ್ತಾ ಒಂದಿನಕ್ಕೆ? How many times did David praise God in a day? ನಮಗೆ ಸಮಯ ಕಡಿಮೆ ಇರೋದ್ರಿಂದ ನಾನು ಹೋಗ್ತೇನೆ. ಕೀರ್ತನೆ 119, 164ರಲ್ಲಿ Psalm 119 verse 164. ಕೀರ್ತನೆ 119, 164. Psalm 119 verse 164. ಅಲ್ಲಿ ದಿನಕ್ಕೆ 7 ಆವರ್ತಿ ನಾನು ದೇವರನ್ನ ಸ್ತುತಿಸ್ತೇನೆ ಎಂಬುದಾಗಿ ಅಲ್ಲಿ ಭಕ್ತನಾದ ದಾವೀದನು ಅಲ್ಲಿ ಹೇಳೋದನ್ನು ನೋಡ್ತಾ ಇದ್ದೀವಿ ಪ್ರಿಯರೇ. David, he says that in verse 164, 7 times a day I praise you for your righteous rules. 7 ಸಾರಿ ಅಂದ್ರೆ ಯೋಚನೆ ಮಾಡಿ, ಒಂದು ದಿನಕ್ಕೆ 7 ಸಾರಿ ದೇವರನ್ನ ಆತನು ಸ್ತುತಿಸ್ತಾ ಇದ್ದಾನಂತ. 7 times a day David praised God. ಅದನ್ನು ಪ್ರಾರ್ಥನೆ ಮಾಡೋದು ಎಷ್ಟು ಸರಿ ಅಂತ ಒಂದು ದಿನಕ್ಕೆ? How many times did he pray? ಕೀರ್ತನೆ 55, 17ರಲ್ಲಿ ನೋಡ್ತೇವೆ. Psalm 55 verse 17. ತ್ರಿಕಾಲದಲ್ಲಿ ಹಂಬಲಿಸುತ್ತಾ ಮೊರೆ ಇಡುವನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳುವನು. Psalm 55 verse 17 we read, evening and morning and at noon I utter my complaint and mourn and hears my voice. 3 ಸಲ ಆತನು ಪ್ರಾರ್ಥನೆ ಮಾಡ್ತಾನೆ, 3 times a day he prays, 7 ಸಲ ಆತನು ದೇವರನ್ನು ಸ್ತುತಿಸ್ತಾನೆ, and 7 times a day he praises God. ನನ್ನ ಪ್ರಿಯರೇ, ನಾವು ದೇವರನ್ನು ಸ್ತುತಿಸುವುದರಲ್ಲಿ ನಾವು ಹೆಚ್ಚು ನಾವು ಸಮಯವನ್ನು ಕಳೆಯಬೇಕಾಗಿದೆ. We should spend more time by giving him praise and thanksgiving. So ಸ್ತುತಿಯನ್ನು ಸಲ್ಲಿಸುವಂತವರು ಏನು ಮಾಡ್ತಾರೆ ಅವರು? What do people do when they give praise to God?
ಕೀರ್ತನೆ 50:23 ನೋಡ್ತೇವೆ. Psalm 15 verse 23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆ ತೋರಿಸುವೆನು. The one who offers thanksgiving as his sacrifice glorifies me. To one who orders his way rightly, I will show the salvation of God. ಸೊ ದೇವರನ್ನ ಘನಪಡಿಸುವುದು, ದೇವರನ್ನ ಮಹಿಮೆಪಡಿಸುವುದು ಹೇಗೆ ಅಂತ ಹೇಳಿದ್ರೆ ಸ್ತುತಿ ಯಜ್ಞಗಳನ್ನ ಅರ್ಪಿಸುವುದರ ಮೂಲಕವಾಗಿ. By offering thanksgiving as a sacrifice, we can glorify God. ನಾವು ನೋಡ್ತೇವೆ ಯೋಬನು ಕೊಟ್ಟಂತ ಶ್ರೇಷ್ಠವಾದಂತ ಸ್ತೋತ್ರ ಬಲಿ ಯಾವ್ದು ಗೊತ್ತಾ? Job, what is the best sacrifice that he offered? ದೇವರು ಹೇಳ್ತಾರೆ, ಯೋಬನು ಹೇಳ್ತಾನೆ, ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Job says that God gave and God has taken, and praise and glory be to him. ಅದು ಸಾಧಾರಣವಾಗಿ ಎಲ್ಲರೂ ಹೇಳಕ್ ಆಗೋದಿಲ್ಲ. Not everyone can say these words. ತನ್ನ 10 ಜನ ಮಕ್ಕಳನ್ನ ಕಳ್ಕೊಂಡು, ಆಸ್ತಿಯನ್ನೆಲ್ಲ ಕಳ್ಕೊಂಡು, ಎಲ್ಲವನ್ನೂ ನಷ್ಟಪಡಿಸಿಕೊಂಡಾಗ್ಲು ಅದನ್ನ ಹೇಳ್ತಾನೆ, ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. Job lost all his 10 children, and he suffered loss, and all the properties and everything he suffered loss, but he said, praise be to God. ನನ್ನ ಪ್ರಿಯರೇ, ಎಂತ ಒಂದು ಸ್ತೋತ್ರ ಅದಾಗಿರ್ಬೋದು. And what a great praise that is. ನೋಡ್ತೇವೆ ನಾವು ಯಾವಾಗ್ಲೂ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ ನೋಡ್ತೇವೆ, 17 ವಚನದಲ್ಲಿ ಏನಂತ ಹೇಳಿದ್ರೆ, ಯಾವಾಗ್ಲೂ ಕೃತಜ್ಞತಾ ಸ್ತುತಿ ಮಾಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ, ಯಾವಾಗ್ಲೂ ಕೃತಜ್ಞ, ಇದೇ ನಿಮ್ಮ ವಿಷಯದಲ್ಲಿ ದೇವರು ತೋರಿಸಿದ ದೇವರ ಚಿತ್ತ ಎಂಬುದಾಗಿ. In Thessalonians chapter 5 verse 17 we see, pray without ceasing and in everything give thanks to him. ಸಮಯ ದಾಟಿದೆ, 4 ಅಂಶಗಳನ್ನು ಮಾತ್ರ ನೋಡಿದ್ದೇನೆ. My time has passed. We have looked into 4 points. 4 ವಿಷಯಗಳನ್ನ ಧ್ಯಾನ ಮಾಡಿ ಪ್ರಾರ್ಥನೆಯಲ್ಲಿ ಇಟ್ಟು ಆ ರೀತಿ ನಡೆಯುವ ಹಾಗೆ ಮೊದಲನೇದಾಗಿ ನೋಡಿದ್ರೆ, ಸತ್ಯವಂತರಾಗಿ ನಾವು ಜೀವಿಸಿ ಸತ್ಯದ ವಾಕ್ಯದ ಪ್ರಕಾರ ನಡೆದು ದೇವರನ್ನ ಮಹಿಮೆಪಡಿಸೋಣ. Firstly, let us walk according to the truth, the word of God, and glorify God. ಎರಡನೇದಾಗಿ ದೇವರ ವಾಕ್ಯವನ್ನ ವಾಗ್ದಾನ ನಂಬಿ ಸಂಶಯ ಪಡದೆ ಅಬ್ರಾಹ್ಮನಾಗಿ ಎಂತ ಪರಿಸ್ಥಿತಿ ಬಂದ್ರು ದೇವರ ವಾಗ್ದಾನ ನಂಬಿ ನಾವು ದೇವರನ್ನ ಮಹಿಮೆಪಡಿಸಬೇಕಾಗಿದೆ. Secondly, just like Abraham, without any doubt, let us trust in the promises of God and glorify him. ಮೂರನೇದಾಗಿ ನೋಡ್ತಾ ಬರುವಾಗ ಸತ್ಕ್ರಿಯೆಗಳು ಮೂಲಕವಾಗಿ ನಾವು ದೇವರನ್ನ ಮಹಿಮೆಪಡಿಸಬಹುದಾಗಿದೆ. Thirdly, we can glorify God by doing good works. ನಾಲ್ಕನೇದಾಗಿ ಕೃತಜ್ಞತೆಯ ಸ್ತುತಿಗಳನ್ನ ಸಲ್ಲಿಸುವುದರ ಮೂಲಕ, ಅಂದ್ರೆ ಬಾಧೆಗಳ ಮೂಲಕ, ನಷ್ಟಗಳ ಮೂಲಕ, ಮರಣದ ಮೂಲಕ ನಾವು ದೇವರನ್ನ ಸ್ತುತಿಯನ್ನ ಸಲ್ಲಿಸುವಂತವರಾಗಿ ವಿಶ್ವಾಸಿಗಳಾಗಿ ನಾವು ಇರಬೇಕಾಗಿದೆ. And fourthly, in tribulation, in trials and persecution, we as believers should give him the thanks and glorify God. ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿ, ಅನುಕೂಲತೆಯಲ್ಲಿ ದೇವರನ್ನು ಸ್ತುತಿಸೋದು ಬಹಳ ಸುಲಭ, ಬಹಳ ಸಂತೋಷ. ನಷ್ಟದಲ್ಲಿ, ಕಾಯಿಲೆಯಲ್ಲಿ, ವ್ಯಾಧಿಯಲ್ಲಿ, ಬಾಧೆಯಲ್ಲಿ, ಮರಣದಲ್ಲಿ ನಾವು ದೇವರನ್ನು ಸ್ತುತಿಸೋಕ್ಕಾಗುತ್ತಾ? ಹಾಗೆ ಸ್ತುತಿಸುವಂತ ಭಕ್ತನೇ ನಿಜವಾದ ಭಕ್ತನಾಗಿ ನಾವಿರುವಂತರಾಗಿದ್ದೇವೆ. Okay, in times of in riches and in good health, when things are comfortable, it's very easy to give praise and thanks to God. But when it is in times of trouble and distress, and when there is a death, and when we suffer loss, we as believers should give thanks and praise to God. ಸೊ ಎಲ್ಲ ಮಹಿಮೆ ನಾವು ನೋಡಿದ್ವಿ 115 ಕೀರ್ತನೆ ಮೊದಲ ವಚನ ನೋಡ್ತವಾಗ, ನಮಗಲ್ಲ ಎಲ್ಲ ಮಹಿಮೆ ಆತನಿಗೆ ಎಲ್ಲ ಮಹಿಮೆ ಆತನಿಗೆ. ದೇವರು ಈ ವಾಕ್ಯವನ್ನು ನಮ್ಗೆ ಆಶೀರ್ವದಿಸಿ ಕೊಟ್ಟಂತ ಅವಕಾಶ ಕೊಟ್ಟಂತ ಹಿರಿಯರಿಗೆ, ಸಭೆಯವರಿಗೆ ನನ್ನ ಆತ್ಮಿಕ ವಂದನೆಗಳನ್ನು ಸಲ್ಲಿಸಿ ದೇವರ ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳುವಂತೆ ಆಶೀರ್ವದಿಸಿಕೊಳ್ಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Psalm 115 verse 1 says, not to us, O Lord, not to us, but to your name give glory for the sake of your steadfast love and your faithfulness. And I thank God for this opportunity and the assembly leadership to share the opportunity given to share the word of God.